ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತಿದೆ. ಈ ವಿಡಿಯೋದಲ್ಲಿರೋ ಫೋಟೋ ತೆಗೆದ್ಬಿಟ್ಟು ನೀವು ಇದೇ ರೀತಿ ಅಮೇಝಿಂಗ್ ಆಗಿ ವಿಡಿಯೋನ ನೀವು ಮಾಡ್ಬೋದು ಒಂದು ಸಿಂಗಲ್ ಕ್ಲಿಕ್ನಲ್ಲಿ. ಸೊ ನೀವೇನು ಮಾಡಬೇಕಾಗುತ್ತೆ, ಅದಕ್ಕಾಗಿ ನಿಮಗೆ ಆ್ಯಡ್ ಬೇಕಾಗುತ್ತೆ. ಒಂದು ಕೈನ್ ಮಾಸ್ಟರ್ ಅನ್ನೋದು ಫುಲ್ ವರ್ಷನ್ ಬೇಕಾಗುತ್ತೆ. ಹಾಗೆ ನಿಮಗೆ ರೆಡಿ ವಿಡಿಯೋ ಅನ್ನೋದು ಬೇಕಾಗುತ್ತೆ. ನಾನು ರೆಡಿ ವಿಡಿಯೋನು ಕೈನ್ ಮಾಸ್ಟರ್ನು ಎರಡನ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಇನ್ನೊಂದು ಗಮನಿಕ ಫ್ರೆಂಡ್ಸ್, ಸೊ ಮೊದಲದಾಗಿ ನೀವು ನಿಮ್ಮ ಹತ್ರ ಕೈನ್ ಮಾಸ್ಟರ್ ಇತ್ತು, ವಾಟರ್ ಮಾರ್ಕ್ ಬರ್ತಿದೆ ಅನ್ನೋದಾದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ. ಆಮೇಲೆ ನಾನು ಕೊಟ್ಟಂಥ ಕೈನ್ ಮಾಸ್ಟರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ವಾಟರ್ ಮಾರ್ಕ್ ಬರೋದಿಲ್ಲ, ಅನ್ಲಿಮಿಟೆಡ್ ಫುಲ್ ವರ್ಷನ್ ನಿಮಗೆ ಬರುತ್ತೆ. ಸೊ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಸ್ಕ್ರೀನ್ ಮೇಲೆ, ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ವಿಡಿಯೋ. ಸೊ ಈ ವಿಡಿಯೋದಲ್ಲಿರೋ ಥರ ನೀವು ಮಾಡ್ಕೋಬೇಕು ಅಂದರೆ ನೀವು ಜಸ್ಟ್ ನಾನು ಹೇಳೋಂಥ ಟಿಪ್ಸ್ನ ಫಾಲೋ ಮಾಡಿ ಸಾಕು. 100% ನೀವು ಇದೇ ಥರ ಮಾಡ್ಬೋದು. ಮೊದಲನೇದಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಕೆಲವೊಂದು ಟಿಪ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ವಿಡಿಯೋ ಎಡಿಟಿಂಗ್ ಕಲಿಯೋದಕ್ಕೂ. ಸೊ ಈಗ ನಾನೇನು ಮಾಡ್ತೀನಿ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗಿದೆ. ಪ್ಲಸ್ ಸಿಂಬಲ್ 16:9 ಆಸ್ಪೆಕ್ಟ್ ರೇಷಿಯೋ. ಸೊ ಈಗ ನಾನೇನು ಮಾಡ್ತೀನಿ, ಮೀಡಿಯಾ ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ಗೆ ಬ್ಲ್ಯಾಕ್ ಕಲರ್ ತೊಗೊಳ್ತೀನಿ. ಸೊ ಇದನ್ನ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತೀನಿ ಮುಂದಕ್ಕೆ ಎಷ್ಟು ಸೆಕೆಂಡ್ಗಳು ಬೇಕು ಅನ್ನೋದನ್ನ. ಸೊ ಈಗ ನಾನೇನು ಮಾಡ್ತೀನಿ, ಫ್ರಂಟಿಗೆ ಬರ್ತೀನಿ. ಸೊ ಈ ಫ್ರಂಟಿಗೆ ಬರ್ತೀನಿ, ಮತ್ತೆ ಲೇಯರ್ಗೆ ಹೋಗ್ತೀನಿ, ಮತ್ತೆ ಮೀಡಿಯಾಗೆ ಬರ್ತೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಸೊ ನಾನು ಹೇಳೋದು ನಿಮಗೆ ರೆಡಿ ವಿಡಿಯೋ ಅನ್ನೋದು ಕೊಟ್ಟಿರ್ತೀನಿ ಅಂತ. ಸೊ ರೆಡಿ ವಿಡಿಯೋ ಅನ್ನೋದು ಈ ಥರ ಇರುತ್ತೆ. ಇದನ್ನು ನಾನೇನು ಮಾಡ್ತೀನಿ, ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಫಿಟ್ ಫುಲ್ ಸ್ಕ್ರೀನ್. ಈಗ ಫುಲ್ ಸ್ಕ್ರೀನ್ಗೆ ಎಫೆಕ್ಟ್ ಅನ್ನೋದು ಫಿಟ್ ಆಗಿದೆ. ಈಗ ನಾವು ಇದಕ್ಕೆ ಏನು ಮಾಡಬೇಕು, ಸೊ ಅಕಸ್ಮಾತ್ ಇದರಲ್ಲಿರೋ ಆಡಿಯೋ ಬೇಡ ನಮಗೆ, ನಾವು ಓನ್ ಮೂವಿ ಸಾಂಗ್ ಆಡ್ಕೊತೀವಿ ಅಂದರೆ ಜಸ್ಟ್ ವಿಡಿಯೋಲೆ ಸೆಲೆಕ್ಟ್ ಮಾಡಿ, ಇಲ್ಲಿ ಆಡಿಯೋ ಸಿಂಬಲ್ ಬರುತ್ತೆ, ಇದನ್ನು ಮ್ಯೂಟ್ ಮಾಡಿ. ಸೊ ಮ್ಯೂಟ್ ಮಾಡಿಬಿಟ್ಟು ಓಕೆ ಮಾಡಿ, ಮತ್ತೆ ಆಡಿಯೋಗೆ ಹೋಗಿ ನಿಮ್ಮ ಮೊಬೈಲ್ ಇರೋ ಸಾಂಗ್ಸ್ ಬರುತ್ತೆ, ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನೇನು ಮಾಡ್ತೀನಿ, ಫೋಟೋಗೆ ಹೋಗ್ತೀನಿ, ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾದಲ್ಲಿ ಫೋಟೋ ತೊಗೊಳ್ತೀನಿ. ಸೊ ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ನೋಡ್ರೆ ಈ ಥರ ಇದೆ. ಸೊ ಕರೆಕ್ಟಾಗಿ ಅದಕ್ಕೆ ಕೂರೋದು ಹೇಗೆ, ಈಗ ನಾವೇನು ಮಾಡಬೇಕು, ಕ್ರಾಪ್ಗೆ ಹೋಗ್ಬೇಕು. ಸೊ ಮಾಸ್ಕ್ ಎನೇಬಲ್ ಮಾಡ್ತೀನಿ, ಶೇಪಿಗೆ ಬರ್ತೀನಿ. ಇಲ್ಲಿ ಕೆಳಗೆ ಬಂದರೆ ಒಂದು ಈ ಥರ ಸೇಮ್ ಶೇಪ್ ಇದೆ. ಸೊ ಇದನ್ನ ನಾನು ಏನು ಮಾಡ್ತೀನಿ, ಸ್ವಲ್ಪ ಮೇಲಕ್ಕೆ ಎತ್ತೀನಿ. ಸೊ ಪರ್ಫೆಕ್ಟಾಗಿ ಸ್ಕ್ವಯರ್ ಸೈಜ್ ಬಂತೆ ನಮಗೀಗ. ಸೊ ಓಕೆ ಮಾಡ್ತೀನಿ. ಸೊ ಮತ್ತೆ ಕ್ರಾಪ್ಗೆ ಹೋಗ್ತೀನಿ. ಸೊ ಕ್ರಾಪ್ಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ, ಫೋಟೋ ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದೇ ಶೇಪ್ನಲ್ಲಿ ಫೋಟೋನ ನೀಟಾಗಿ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಆಗುತ್ತೆ. ಸೊ ಈಗ ಓಕೆ ಕೊಡ್ತೀನಿ. ಹಾಗೂ ಇಲ್ಲ ಇನ್ನೂ ಸ್ವಲ್ಪ ಏನಾದ್ರು ಸೈಡ್ಗಳೆಲ್ಲ ಸ್ವಲ್ಪ ಬ್ಲರ್ ಆಗಬೇಕು ಅಂದರೆ ಫೆದರ್ ಅಂತ ಇದೆಯಲ್ಲ, ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಅಂದರೆ ಕಾರ್ನರ್ಸ್ ಎಲ್ಲ ಹಂಗೆ ಬ್ಲರ್ ಆಗುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇದನ್ನ ಬಿಗ್ ಮಾಡ್ಕೊತೀನಿ, ಕರೆಕ್ಟಾಗಿ ಅದರೊಳಗೆ ಸೆಟ್ ಆಗೋ ಥರ. ಸೊ ಈಗ ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಈಗ ಮತ್ತೆ ಏನು ಮಾಡ್ತೀನಿ, ಬ್ಲೆಂಡಿಂಗ್ ಬರ್ತೀನಿ, ಸ್ಕ್ರೀನ್ ಕೊಡ್ತೀನಿ. ಸ್ಕ್ರೀನ್ ಕೊಟ್ಟ ತಕ್ಷಣ ಏನಾಗುತ್ತೆ, ಈ ಎಫೆಕ್ಟ್ ಅನ್ನೋದು ಮಿಕ್ಸ್ ಆಗುತ್ತೆ. ಆಮೇಲೆ ಇನ್ನೂ ಒಂದು ಕೆಲಸ ಇದೆ ಫ್ರೆಂಡ್ಸ್, ಈಗ ನಮಗೆ ಲೈಟ್ ಆಗಿ ಕಾಣಿಸ್ತಾ ಇದೆ, ಈಗ ಇನ್ನು ಡಾರ್ಕ್ ಆಗಿ ಕಾಣಿಸ್ಬೇಕು, ಎದ್ದು ಕಾಣಿಸ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋಲ್ಲ ಸೆಲೆಕ್ಟ್ ಮಾಡ್ಕೊತೀನಿ, ಕಲರ್ ಅಡ್ಜಸ್ಟ್ಮೆಂಟ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು, ಯಾವುದಾದ್ರು ಜಾಸ್ತಿ ಮಾಡಿದ್ರೆ ನಿಮ್ಮ ಫೋಟೋ ಅನ್ನೋದು ನೀಟಾಗಿ ಕಾಣಿಸ್ತಾ ಇದೆ. ಸೊ ಅನ್ನೋದನ್ನ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಸೆಟ್ಟಿಂಗ್ಗಳು ಮಾಡ್ಕೊಳ್ಳಿ, ನಿಮ್ಮ ಫೋಟೋ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಸೊ ಇದನ್ನ ಜಾಸ್ತಿ ಬೇಕು ಅಂದರೆ ಜಾಸ್ತಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ, ಕಮ್ಮಿ ಸಾಕು ಅಂದರೆ ಕಮ್ಮಿಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೋಡ್ಬೋದು ಈಗ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಎಫೆಕ್ಟ್ ಅನ್ನೋದು ಎಷ್ಟು ಕ್ಯೂಟಾಗಿ ಬರ್ತಿದೆ ಅಂತ. ಸೊ ಇಷ್ಟು ಆಗ್ತಿದ್ದಂಗೆ ನಿಮ್ಮ ಲೇಯರ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿಗೆ ಡ್ರ್ಯಾಗ್ ಮಾಡಿಕೊಂಡು ಟಾಪಲ್ಲಿ ಬ್ಲ್ಯಾಕ್ ಲೇಯರ್ನ ಸೇಮ್ ಎಲ್ಲಿವರೆಗೂ ಬೇಕು ಅಲ್ಲಿ ಕಟ್ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ಅಷ್ಟೇ ಲೆಂತ್ ಬರುತ್ತೆ. ಸೊ ಈಗ ನನಗೆ ಎಫೆಕ್ಟ್ ಅನ್ನೋದು ಆ್ಯಡ್ ಆಗಿಬಿಟ್ಟಿದೆ. ಈಗ ನಾನೇನು ಮಾಡ್ತೀನಿ, ಇದನ್ನ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ ಬ್ಯಾಕ್ ಬರ್ತೀನಿ, ವಿಡಿಯೋಲ್ಲ ಸೆಲೆಕ್ಟ್ ಮಾಡ್ಕೊತೀನಿ, ಶೇರ್, ಇಲ್ಲಿ HD 720p 30 ಫ್ರೇಮ್ಸ್, ಇಲ್ಲಿ ಮಿಡಿಲ್ ಇಟ್ಕೊತೀನಿ, ಲೋ ಹೈ ಇದೆಯಲ್ಲ ಇದು ಮಿಡಿಲ್ ಇಟ್ಕೊತೀನಿ, ಎಕ್ಸ್ಪೋರ್ಟ್ ಕೊಡ್ತೀನಿ. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ನಮ್ಮ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಅದನ್ನ ಎಲ್ಲಿ ಬೇಕಾದ್ರೆ ನಾವು ಶೇರ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.